ಚಕ್ರವಾಸಿನಿ. ಮಾವ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ದಾರೆ. ನಿನಗೆ ಸಂಬಂಧಪಟ್ಟ ಅನೇಕ ಕೆಲಸಗಳಿವೆ ಬಂಗಾರಿ. ಯಾವ ಕೆಲಸ? ಜಾಜಿನ ಮದುವೆ ಆಗೋ ಕೆಲಸ. ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇವ್ರಿಗಿಲ್ಲ. ಸ್ವಲ್ಪ ಗೌರವ ಇಟ್ಟು ಮಾತಾಡಿ. ಪರ ಊರಿನ ಪರ್ ಜಾಜಿ, ಚಂದ್ರ, ಈಗ ಯಾವುದಕ್ಕೂ ಒಪ್ಕೋಬೇಡ. ಅವ್ಳ ಕಣ್ಣುಗಳನ್ನ ಸರಿಯಾಗಿ ಗಮನಿಸು. ಅವಳು ವಶೀಕರಣಕ್ಕೆ ಒಳಗಾಗಿದ್ದಾಳೆ. ಗೊತ್ತಾಯ್ತು ಅತ್ತೆ. ಅವಳು ನಿಂತು ನಿಲ್ಲುನಲ್ಲೇ ಒಂದು ಅಂದಾಜಾಯಿತು. ಆದರೆ ಯಾರು ವಶೀಕರಣಕ್ಕೆ ಒಳಗಾಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಅದನ್ನೇ ಲೆಕ್ಕ ಹಾಕ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಜಾಜಿನೇ ನಿರ್ಧಾರ ಮಾಡಲಿ. ಅವಳನ್ನು ಮದುವೆ ಆಗೋ ಹುಡುಗ ಯಾರಾಗಬಹುದು? ಈ ಇಬ್ಬರಲ್ಲಿ ಯಾರಿಗೆ ಆ ಅರ್ಹತೆ ಇದೆ ಅನ್ನೋದನ್ನ ಅವಳೇ ಹೇಳಿ. ಸ್ವಲ್ಪ ಸಾವಧಾನ. ಅದನ್ನ ನಿಧಾನಕ್ಕೆ ಮಾತಾಡೋದು ಇದ್ದೇ ಇದೆ. ಮೊದಲು ಬೀಗ್ರಾಗೋರ ಮನೆನ ನೋಡೋಣಂತೆ.
ಅದಕ್ಕೇನು ಅವಸರ ವೈಜಯಂತಿ? ಮೊದಲು ಬಂದ ಕೆಲಸ ಆಗಲಿ. ಅತ್ತೆ ಹೇಳೋದು ಸರಿಯಾಗಿದೆ. ಮೊದಲು ಒಂದ್ಸಲ ಮನೆ ನೋಡೋಣ, ಆಮೇಲೆ ಮಾತುಕತೆ ಇದ್ದೇ ಇದೆ. ನಿಜಾರ್ಥದಲ್ಲಿ ಜಾಜಿಯ ಹುಟ್ಟಿನ ಅವಧಿ ಮುಗಿದೋಗಿದೆ. ಆದರೆ ಈಗ ಅವಳು ಬದುಕಿರೋದು ಅಮ್ಮನವರ ಸಂಕಲ್ಪದಿಂದ. ಹಾಗಾಗಿ ಈಗ ಅವಳ ಬದುಕಿನಲ್ಲಿ ನಡೀತಾ ಇರೋದೆಲ್ಲ ಅಮ್ಮನವರ ಸಂಕಲ್ಪನೇ ಅಂತ ಅನ್ಕೋ. ಹಾಗಿದ್ರೆ ಸುಖದರನ್ ಜೊತೆ ಅವಳು ಮದುವೆ ಆಗ್ತಾ ಇರೋದು ಅಮ್ಮನವ್ರ ಸಂಕಲ್ಪನಾ? ಅಮ್ಮನವ್ರ ಮನಸ್ಸನ್ನ ಬಲ್ಲವರು ಯಾರು ಬಂಗಾರಿ? ಆದ್ರೆ ನೀನು ಹೇಡಿ ತರ ಪ್ರಯತ್ನ ಬಿಟ್ಟು ಕೈಚಲ್ ಕೂತಿದ್ಯಾ. ಪ್ರೀತಿಸಿದವಳನ್ನ ಒಬ್ಬಂಟಿಯಾಗೆ ಬಿಟ್ಟು ನೀನು ಇಲ್ಲಿಗೆ ಬಂದಿದ್ಯಲ್ಲ, ಇದು ಖಂಡಿತ ಅಮ್ಮನವ್ರಿಗೆ ಇಷ್ಟ ಆಗೋದಿಲ್ಲ. ಅಮ್ಮನವ್ರಿಗೆ ಇಷ್ಟ ಆಗಲ್ವಾ? ಹಾಗಿದ್ರೆ ನಾನೇನ್ ಮಾಡ್ಬೇಕು? ನೀನೀಗ ಅವಳ ಮನೆಗೆ ಹೋಗ್ಬೇಕು. ಯಾಕೆ? ಅವಳಿಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಅವಳಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ, ಅವಳಿಗೆ ಸುಖದನ್ನ ಅವಶ್ಯಕತೆ ಇದೆ. ಅವಳು ತೀರ್ಮಾನ ಮಾಡಾಗಿದೆ. ಆದ ಗಾಯನ ಮತ್ತೆ ಮತ್ತೆ ಕೆರ್ಕೊಂಡು ಹುಣ್ಣು ಮಾಡ್ಕೋಬಾರದು ಬಂಗಾರಿ. ಔಷಧಿ ಹಚ್ಚಿ ಗಾಯನ ಗುಣ ಮಾಡ್ಕೋಬೇಕು. ನೀನು ಅವ್ರ ಮನೆಗೆ ಹೋಗು. ಅಲ್ಲಿ ನಿನಗೆ ಗೊತ್ತಿಲ್ದಲೇ ಇರೋ ಎಷ್ಟೊಂದು ಸಂಗತಿಗಳು ತಿಳಿಯತ್ತೆ. ಅಲ್ಲೊಂದು ತಮಾಷೆ ನಡೆಯುತ್ತೆ, ಹೋಗಿ ನೋಡು. ನೀ ಅಲ್ಲಿ ಹೋಗಿ ಏನೂ ಮಾಡಬೇಕಾದ್ದಿಲ್ಲ. ಸುಮ್ಮನೆ ಅಲ್ಲಿ ನಡೆಯೋ ಘಟನೆಗಳಿಗೆಲ್ಲ ಪ್ರತ್ಯಕ್ಷದರ್ಶಿಯಾಗು ಸಾಕು. ನಿಂತ್ಕೊಳ್ಳಿ. ಏನು ಮಾಡೋದು ಹೊರಟಿದ್ದೀರಿ ನೀವಿಬ್ರು? ನಾವಿಲ್ಲಿಗೆ ಬಂದ ಉದ್ದೇಶ ಇದು, ನೀವು ಮಾಡ್ತಾ ಇರೋದೇನು? ಹೇಗಾದ್ರೂ ಮಾಡಿ ಈ ಸಂಬಂಧನ ಗಿಟ್ಟಿಸ್ಕೋಬೇಕು ಅಂತ ನಾನು ಹರಸ ಮಾಡ್ತಾ ಇದ್ರೆ ನೀವಿಬ್ರು ಸೇರಿ ಕಲ್ಲು ಹಾಕ್ಬಿಟ್ರಲ್ಲ. ನಾವು ಹಾಗೆ ತಡೆದೇ ಇದ್ದಿದ್ರೆ ನೀ ಏನು ಮಾಡ್ತಾ ಇದ್ದೆ? ಜಾಜಿ ನಿಲ್ಸ್ ಕೇಳ್ತಾ ಇದ್ದೆ, ನನ್ನ ಮಗ ಚಂದ್ರಾಧರ ಆಗಬಹುದಾ ಅಂತ. ಪರವೂರು ಹುಡುಗನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಚಂದ್ರನೇ ಒಪ್ಕೊಳ್ತಾ ಇದ್ಲ ಅವಳು. ಯಾಕೆಂದ್ರೆ ನನ್ನ ಮೇಲೆ ಅಷ್ಟೊಂದು ಗೌರವ ಇದೆ ಅವಳಿಗೆ. ನಾನು ಒಂದು ಹೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ ಅವಳು. ಅಷ್ಟನ್ನು ಹಾಳು ಮಾಡಿಬಿಟ್ರಲ್ಲ ನೀವಿಬ್ಬರು ಸೇರಿ. ನಿಮ್ಮಿಬ್ಬರು ಉದ್ದೇಶ ಏನು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದೇ ಸಮನೆ ಹೀಗೆ ಮಾತಾಡಿದ ಕೂಡಲೇ ನೀನು ಮೇಧಾವಿ ಆಗೋದಿಲ್ಲ. ನಿನ್ನ ತಡೆದು ಹೀಗೆ ಹೊರಗೆ ಕರ್ಕೊಂಡು ಬಂದಿದ್ದ ಉದ್ದೇಶ ಜಾಜಿ ವಶೀಕರಣಕ್ಕೆ ಒಳಗಾಗಿದ್ದಾಳೆ. ಅಲ್ಲ ರಾಜಲಕ್ಷ್ಮಿ, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಆ ವಿರೂಪಾಕ್ಷನ್ ಯಾಕೆ ಕರೆಸ್ದೆ? ಅವನಿಗೆ ಯಾಕೆ ಮಾತು ಕೊಟ್ಟೆ? ನಿಶ್ಚಯ ಆಗಿರೋ ಮದುವೆ ನಿಲ್ಲಿಸಿ ಏನು ಸಾಧನೆ ಮಾಡೋಕೆ ಹೊರಟಿದ್ಯಾ? ರೀ, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಅವತ್ತು ಹೇಳಿದ್ದು ಇದನ್ನೇ, ಇವತ್ತು ಹೇಳ್ತಿರೋದು ಇದನ್ನೇ. ಆ ಸುಖದರನ್ ಜೊತೆ ಜಾಜಿನ ಕೊಟ್ಟು ಮದುವೆ ಮಾಡೋದು ನನಗೆ ಇಷ್ಟ ಇಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಸದ್ಗುಣ ಸಂಪನ್ನ. ನಮ್ಮ ಜಾಜಿನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನೇ ಅವ್ರನ್ನ ಇಲ್ಲಿ ಕರೆಸ್ದೆ. ಸುಖಧರ್ನು ಯಾವುದ್ರೊಳಗೆ ಕಮ್ಮಿ ಇದ್ದಾನೆ? ವಿದ್ಯಾವಂತ, ಗುಣವಂತ, ಸಂಸ್ಕಾರವಂತ, ರೂಪವಂತ, ಏನಿಲ್ಲ ಅವನಲ್ಲಿ. ನೋಡು ರಾಜಲಕ್ಷ್ಮಿ, ಲಗ್ನ ಪತ್ರಿಕೆ ಬರೆಸೋದಕ್ಕೆ ಅಂತ ಬೀಗರನ್ನ ಕರೆಸಿದ್ದೀನಿ. ಇಂತಹ ಸಮಯದಲ್ಲಿ ನೀನು ಹೀಗೆ ಮೊಂಡಾಟ ಮಾಡೋದು ಸರಿಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ.
ಹೇಗಾದ್ರೂ ಮಾಡಿ ಮೊದಲು ಆ ಸುಖದರನ್ನ ಅವ್ರ ಮಾವನ್ನ ಇಲ್ಲಿಂದ ಮೊದಲು ಸಾಗಾಕಿ ವಿರೂಪಾಕ್ಷ ಶಾಸ್ತ್ರಿಗಳ ಜೊತೆ ಮಾತಾಡಿ ಚಂದ್ರಧರನ ಜೊತೆ ಮದುವೆ ಮಾಡಿಸಿ. ನಾನು ಮಾತು ಕೊಟ್ಟಿದ್ದೀನಿ. ಕೊಟ್ಟು ಮಾತಿಗೆ ತಪ್ಪಿದ್ರೆ ಸತ್ತ ಹಾಗೆ. ನಿನ್ನ ಗಂಡ ಸಾಯೋದು ನಿನಗಿಷ್ಟನಾ? ಒಂದು ವೇಳೆ ನೀವೇನಾದರೂ ನಿಮ್ಮ ಮೊಮ್ಮಗಳನ್ನ ಬೇರೆ ಊರಿಗೆ ಕೊಟ್ರೆ ಈ ಮನೆ ಹಿರಿ ತಲೆದಂಡ ತೆರಬೇಕಾಗುತ್ತೆ. ಇದು ಅಮ್ನೋರ ನಿಷ್ಠೂರವಾದ ಹೇಳಿ. ಹಿಂದೆಲ್ಲ ಪುರಾಣಗಳ ಕಾಲದಲ್ಲಿ ಪತಿವ್ರತಿಯರು ತಮ್ಮ ಗಂಡನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಮಾಡಿಲ್ಲ. ನೀವು ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಿ. ಸೂರ್ಯಾಂಶು, ಈ ವಿರೂಪಾಕ್ಷನಿಗೆ ಹೇಗೋ ಸುಳ್ಳು ಸಿಕ್ಬಿಟ್ಟಿದೆ, ಅದಕ್ಕೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದಾನೆ. ಆದ್ರೆ ಇದು ಆ ಮುತ್ಕಿ ರಾಜಲಕ್ಷ್ಮಿಯ ಕೆಲಸ ಅನ್ಸತ್ತೆ. ಅವಳೇ ತಾನೇ ಆ ವಿರೂಪಾಕ್ಷನ್ನ ಕರ್ಸ್ಕೊಂಡಿದ್ದು. ನನ್ನ ಮಾತಿಗೆ ಉತ್ತರ ಸಿಕ್ಕಿಲ್ಲ. ನನ್ನ ಸಾವು ನಿನಗೆ ಸಂತೋಷನಾ? ಏನು ಅಂದ್ರೆ ಅಪ್ಪಿ ತಪ್ಪಿನೂ ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಹೆಣ್ಣಿಗೆ ಮುತ್ತೈದೆ ತನಕಿನ್ನ ಸೌಭಾಗ್ಯ ಇನ್ನೇನಿದೆ? ಇನ್ನೊಂದ್ಸಲ ಹೀಗೇನಾದ್ರೂ ಮಾತಾಡಿದ್ರೆ ನನ್ನ ನಾಣೆ. ಹಾಗಿದ್ರೆ ಈ ಮದುವೆ ನಡೆಯೋಕ್ ಬಿಡು. ಮೊದಲು ವಿರೂಪಾಕ್ಷನ ಆಚೆ ಕಳಿಸು. ಇದೊಂದು ವಿಚಾರದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಆ ಸುಖದರನ ಜೊತೆ ನಮ್ಮ ಜಾಜಿನ ಕೊಟ್ಟು ಮದುವೆ ಮಾಡಕ್ಕೆ ನಾನು ಒಪ್ಪಲ್ಲ. ಏನಿದ್ರು ನಮ್ಮ ಜಾಜಿ ಮದುವೆ ಚಂದ್ರಾಧರನ ಜೊತೆಲೇ ಆಗ್ಬೇಕು. ಇಲ್ಲ ಸೂರ್ಯಾಂಶು, ಇದು ನೇರವಾಗಿ ಆ ರಾಜಲಕ್ಷ್ಮಿ ಕೆಲಸ ಅಲ್ಲ. ವಿರೂಪಾಕ್ಷನ ಕುಮ್ಮಕ್ಕಿನಿಂದ ಇಷ್ಟೆಲ್ಲ ನಡೀತಾ ಇದೆ. ಆ ವಿರೂಪಾಕ್ಷನ ಆಲೋಚನೆಗಳು ಯಾವ ಸಮಯದಲ್ಲಿ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ಒಂದೇ ಸಂಚು. ಈ ಸಂಚನ್ನ ತಾನೇ ರೂಪಿಸಿ ಆ ರಾಜಲಕ್ಷ್ಮಿ ಕೈಯಲ್ಲಿ ನಿರೂಪಿಸಿ ತಾನೇ ಒಂದು ಪಾತ್ರವಾಗಿ ನಟಿಸ್ತಿದ್ದಾನೆ ಅಷ್ಟೇ. ಒಟ್ನಲ್ಲಿ ನಮಗೆ ಪ್ರತಿಸ್ಪರ್ಧಿಯಾಗಿ ಬಂದಿರೋದಂತೂ ಸತ್ಯ. ಗುರುಗಳೇ, ಅವನು ಸ್ಪರ್ಧಿಯೇ ಆಗಿರಲಿ ಪ್ರತಿಸ್ಪರ್ಧಿಯೇ ಆಗಿರಲಿ ಅದು ಮುಖ್ಯ ಅಲ್ಲ. ಜಾಜಿ ನನ್ನ ಕೈ ವಶದಲ್ಲಿರೋವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ. ಆ ಜಾಜಿ ನನ್ನ ಅಪ್ಪಣೆ ಇಲ್ಲದೆ ತನ್ನ ಕಣ್ಣು ಕೂಡ ಮಿಟಕ್ಸಕ್ಕೆ ಸಾಧ್ಯ ಇಲ್ಲ. ಏನು ಹೇಳ್ತಾ ಇದೀಯ ನೀನು? ಪ್ರವಚನ ನೋಡಿ, ನಾವೇನು ಹೇಳಿದ್ರು ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಮೊದಲು ತಿಳ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ನಿಮ್ಮ ಹೊಲಸು ನಾಲ್ಗೆನ ಹರಿಬಿಡಿ. ಚಂದ್ರ, ಇಷ್ಟು ಕಠಿಣವಾಗಿ ಮಾತಾಡಿದ್ರೆ ಹೇಗೆ? ಅವನು ಸುಧಾರಿಸ್ಕೋಬೇಕಲ್ಲ. ನೋಡು, ನಿನಗೆ ತಿಳಿಯದೆ ಎಷ್ಟೋ ವಿಷಯಗಳು ನೋಟ ಒಂದರಿಂದಲೇ ನಮಗೆ ತಿಳಿಯುತ್ತೆ. ನಾವು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ. ಅಷ್ಟು ತಿಳ್ಕೊ ಸಾಕು. ಹಾಗಾದ್ರೆ ಏನು ಮಾಡೋದೀಗ? ಚಂದ್ರ, ವಶೀಕರಣ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಇನ್ಯಾರು ಮಾಡಿದ್ರೆ ಆ ಕಡ್ಕಿನೇ ಮಾಡಿರ್ತಾನೆ. ಕಡ್ಕಿನ? ಯಾರವನು? ಅಷ್ಟಾದ್ರೆ ನಾವು ಗೆದ್ದ ಹಾಗೆ ಸೂರ್ಯಾಂಶು. ಆದ್ರೆ ಆ ಚಂದ್ರಾಧರನ ಮೇಲೆ ಸ್ವಲ್ಪ ನಿಗಾ ಇರಲಿ. ಇವರ ಪ್ರತಿಸ್ಪರ್ಧಿ ಅತ್ತೆ. ಅವನಿಗೂ ಇವ್ರ ಹಾಗೆ ಶ್ರೀಚಕ್ರದ ಮೇಲೆ ಹುಚ್ಚು. ನಿನ್ಗೆ ಅವನ ಪರಿಚಯ ಇದೆಯಾ? ಇವರೇ ನನ್ನ ಕರ್ಕೊಂಡು ಹೋಗಿ ಇವ್ ನನ್ನ ಗೆಳೆಯ ಅಂತ ಪರಿಚಯ ಮಾಡಿಸಿದ್ರು. ಆದರೆ ಅದೇ ಗೆಳೆಯ ಇವ್ರಿಗೆ ಶತ್ರು ಆಗಿದ್ದ. ಅವನು ಸ್ವಲ್ಪ ಅಪಾಯಕಾರಿನೇ. ಅವನ ಬಗ್ಗೆ ನಿಮ್ಗೇನು ಚಿಂತೆ ಬೇಡ ಗುರುಗಳೇ. ಅವನು ಬಂದಿರೋದು ಜಾಜಿನ ಮದುವೆ ಆಗೋಕೆ. ಆದ್ರೆ ಜಾಜಿ ನನ್ನ ವಶದಲ್ಲಿದ್ದಾಳೆ.
ಅವನು ಬಂದಿರೋ ದಾರಿಗೆ ಸುಂಕ ಇಲ್ಲದೆ ವಾಪಸ್ ಹೋಗ್ಬೇಕು. ಜಾಜಿಗೆ ಸುಖದರನೋ ಚಂದ್ರಧರನೋ ಅಂತ ಪ್ರಶ್ನೆ ಮಾಡಿದ್ರೆ ಅವಳು ಹೇಳೋದು ಸುಖದರ ರೂಪದಲ್ಲಿರೋ ಈ ಸೂರ್ಯಾಂಶು ಹೆಸರನ್ನ. ಹಾಗಾಗಿ ಅವನಿಗೆ ಸೋಲು ಖಚಿತ. ಬಿಡು ಚಂದ್ರ, ಅದು ನಿಮ್ಮ ತಂದೆ ಹುಟ್ಟುಗುಣ. ಯಾವ ಸಂಬಂಧನೂ ಉಳಿಸ್ಕೊಳ್ಳಲ್ಲ, ಕಳೆಯೋದಷ್ಟೇ ಅವನಿಗೆ ಗೊತ್ತು. ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ನೀನು ಬಾ. ಆ ಕಡ್ಕಿ ನಿನ್ನ ಮಧ್ಯ ಏನು ನಡೀತಿದೆ? ಖಡ್ಕಿ ನಾನು ಗೊತ್ತಿತ್ತು. ಜನ್ಮ ಜನ್ಮಾಂತರಗಳಿಂದ ಶ್ರೀಚಕ್ರಕ್ಕೋಸ್ಕರ ಹೋರಾಡ್ತಾನೆ ಬರ್ತೀನಿ. ಈಗ ನಾನು ಜಾಜಿನ ಚಂದ್ರನ್ ತಂದ್ಕೊಳ್ತೀನಿ ಅಂತ ಗೊತ್ತಾದ ತಕ್ಷಣ ಅವನೇನೋ ಕುತಂತ್ರ ಮಾಡ್ತಾ ಇದ್ದಾನೆ. ಕುತಂತ್ರಕ್ಕೆ ಪ್ರತಿತಂತ್ರ ಹೂಡಕ್ಕೆ ಅಂತಾನೆ ಚಂದ್ರ ಇದ್ದಾನಲ್ಲ, ಅವನನ್ನು ಕೇಳ್ಕೊ, ಕೆಲಸ ಮಾಡಿಕೊಡ್ತಾನೆ. ನಿನ್ನ ಹಠ ನೀನು ಬಿಡಲ್ವಾ? ಬಂಗಾರಿನ ಮದುವೆ ಆಗಲ್ವಾ? ಆಗಲ್ಲ. ಪ್ರೀತಿಸಿದವ್ರನ್ನ ಮರೆತು ಬೇರೆಯವ್ರನ್ನ ಮದುವೆ ಆಗಿ ಬಾಳೋದು ಅಷ್ಟು ಸುಲಭ ಅಲ್ಲ ಜಾಜಿ. ಪ್ರೀತಿಸಿದವ್ರನ್ನ ಮದುವೆ ಆದ್ರೇ ನಮ್ಮ ಬದುಕು ಬಂಗಾರ ಆಗೋದು. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಇದು ಉಪದೇಶ ಅಲ್ಲ ಕಣೆ, ನಿನ್ನ ಬದುಕು ನನ್ನ ಬದುಕಿನ ಥರ ನರಕ ಆಗಬಾರ್ದು ಅನ್ನೋ ಕಾಳಜಿ ಅಷ್ಟೇ. ನಿಮ್ಮ ಬದುಕಲ್ಲಿ ನಡೆದ ಕಹಿ ಹಿಡ್ಕೊಂಡು ನನ್ನ ಬದುಕಿಗೆ ಹುಳಿ ಹಿಂಡೋಕೆ ಬರಬೇಡಿ. ನಾನು ನಿನ್ನ ಬದುಕಲ್ಲಿ ಹುಳಿ ಹಿಂಡ್ತೀನೇನೆ ಜಾಜಿ. ಮತ್ತಿನ್ನೇನು, ನಿಶ್ಚಯ ಆಗಿರೋ ಮದುವೆನ ಮುರಿಯೋದು ಹುಳಿ ಹಿಂಡೋ ಕೆಲಸ ಅಲ್ವಾ? ಹಾಗಿದ್ರೆ ನಿನ್ನ ಪ್ರೀತಿ? ಯಾವ ಪ್ರೀತಿ? ಗುರುಗಳೇ, ಆ ಗರ್ಭಿಣಿ ಹೆಂಗಸು ಒಬ್ಳು ತಕರಾರು ಮಾಡ್ತಿದ್ದಾಳೆ. ಅವಳು ಬಾಯಿ ಮುಚ್ಚೋದು ಹೇಗೆ? ಹೇಗಾದ್ರೂ ಮಾಡಿ ಬಾಯಿ ಮುಚ್ಚು ಸೂರ್ಯಾಂಶು. ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಕೆಲಸ ಸುಲಭವಾಗಿ ನಡೆದು ಹೋಗುತ್ತೆ. ಆಗ ಜಾಜಿ ಬಾಯಲ್ಲಿ ಸುಖದರನ ಹೆಸರನ್ನ ಸುಲಭವಾಗಿ ಹೇಳಿಸ್ಬೋದು. ನಾನು ಸುಖದರನ್ನ ಮದುವೆ ಆಗ್ತಿರೋದು ಸತ್ಯ. ನನ್ನ ನಿರ್ಧಾರ ನಿಶ್ಚಯ ಆಗಿದೆ. ನೀವದನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಡಿ. ನಿಜ ಗುರುಗಳೇ, ಅಲ್ಲಿವರೆಗೂ ಯಾರು ಈ ವಿಷಯಕ್ಕೆ ಮೂಗು ತೂರಿಸ್ದಿದ್ರೆ ಸಾಕು. ಯಾರು ಮೂಗು ತೋರಿಸೋಲ್ಲ. ಒಂದು ವೇಳೆ ಆ ಗರ್ಭಿಣಿ ಹೆಂಗಸು ತುಂಬಾ ತೊಂದರೆ ಕೊಟ್ರೆ ಅವಳಿಗೊಂದು ಗತಿ ಕಾಣಿಸ್ಬಿಡು. ದಾರಿಗಡ್ಡವಾಗಿರೋ ಮುಳ್ಗಳನ್ನ ಕಿತ್ತಾಕ್ತಿದ್ರೆ ನಮ್ಮ ಕಾಲ್ಗಳಿಗೆ ಚುಚ್ಚಿ ರಕ್ತ ಕುಡ್ದು ಬಿಡುತ್ತೆ. ಏನಾದರೂ ಮಾಡು ಚಂದ್ರ. ಜಾಜಿ ವಶೀಕರಣಕ್ಕೊಳಗಾಗಿದ್ದಾಳೆ ಅಂತ ನಿನಗೆ ತಿಳಿದಿದ್ಮೇಲೆ ಅದನ್ನು ವಿಘ್ನಗೊಳಿಸೋದು ಕೂಡ ನಿನಗೆ ತಿಳಿದಿರಲೇಬೇಕು. ಹೇಳಿ ಚಂದ್ರ, ವಿಘ್ನಗೊಳಿಸ್ತೀಯಾ? ಜಾಜಿನ ವಶೀಕರಣದಿಂದ ಬಿಡುಗಡೆಗೊಳಿಸ್ತೀಯಾ? ನೋಡೋಣ. ನಮ್ಮಲ್ಲಿ ಹೆಚ್ಚು ಸಮಯ ಉಳಿದಿಲ್ಲ ಚಂದ್ರ. ನೋಡೋಣ ಮಾಡೋಣ ಅಂತ ಹೇಳಿ ಹಗುರವಾಗಿ ಮಾತಾಡಿ ತಾತ್ಸಾರ ಮಾಡಬೇಡ. ಒಂದ್ಸಲ ಹೇಳಿದ್ನಲ್ಲ, ಮಾಡೋಣ. ಚಂದ್ರ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ನಾನು ನೋಯಿಸೋದಕ್ಕೆ ಹೀಗೆ ಮಾಡ್ತಾ ಇದೆಯಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡ, ಇದು ಒಳ್ಳೆ ಅವಕಾಶ. ಇದನ್ನು ಬಿಟ್ಟರೆ ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ. ಈಗ ಬಿಟ್ಟರೆ ಜಾಜಿ ನಮ್ಮ ಕೈ ತಪ್ಪು ಹೋಗ್ತಾಳೆ. ಹೋಗ್ಲಿ. ಹಾಗೆ ಏನಾದರೂ ಕೈ ತಪ್ಪು ಹೋದರೆ ಶ್ರೀಚಕ್ರ ನನ್ನ ಕೈವಶವಾಗೋದಿಲ್ಲ. ಚಂದ್ರ, ಅರ್ಥ ಮಾಡ್ಕೋ. ಇದೊಂದು ಕೆಲಸ ಮಾಡ್ಕೊಡು. ನೀನು ಅವಳು ಕತ್ತಿಗೆ ತಾಳಿ ಕಟ್ಟಬೇಕು, ಅವಳು ಈ ಮನೆ ಸೊಸೆ ಆಗಬೇಕು. ಇದೊಂದು ಕೆಲಸ ಮಾಡಬೇಕು.
ಜನ್ಮ ಜನ್ಮಾಂತರದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಜನ್ಮದಲ್ಲೂ ಶ್ರೀಚಕ್ರ ನನ್ನ ಕೈವಶವಾಗಲಿಲ್ಲ ಅಂತಾದ್ರೆ ಈ ಹುಟ್ಟು ವ್ಯರ್ಥ ಆಗೋಗ್ಬಿಡುತ್ತೆ ಚಂದ್ರ. ದಯವಿಟ್ಟು ನಿನ್ನ ತಂದೆಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದೊಂದು ಕೆಲಸ ಮಾಡ್ಕೊಟ್ಬಿಡು, ನಾನು ಚಿರ ಋಣಿಯಾಗಿರ್ತೀನಿ. ಬೇಕಾದ್ರೆ ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಚಂದ್ರ, ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡು.